ನಡೀರಿ ನಡೀರಿ ಎಲ್ಲಾರು ನಡೀರಿ. ಎಲ್ಲಿ ಹೊರಡ್ತಾ ಇದ್ದಾಳೆ ಈ ಗಡಿಬಿಡಿ ಸಂಗೀತ? ಮಕ್ಕಳ ರಜೆ ಒಳಗ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನನಗೂ ಗೊತ್ತಿಲ್ಲ. ಆ ಪ್ಲೇಸ್ ನಾ ಒಂದ್ಸರಿ ನೋಡಿಲ್ಲ, ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ. ಯಾಕೆ ಹಾಕೊಂಡು ಈ ಕಿವಿಗೀಗ ಚಳಿಗಾಲ ಇದೆ, ಸಮ್ಮರ್ದ ವೆಕೇಶನ್ ಐತಲ್ಲ ನಮ್ದು. ನಮ್ಮ ಬಾಡಿ ಕೋಲ್ಡ್ ಬಾಯಿ ಏನು ಎಲ್ಲಿ ಅವ್ರ ಗಂಟೆ ಹೇಳ್ಬಾ. ನಾನು ಚಲೋ ಜಾಗಕ್ಕೆ ಹೊಂಟೇವಿ, ಹೋಗೋಣ ನಡಿ. ಕಲ್ತು ಮಾತಾಡ್ಕೊಂಡು ಹೋಗೋಣ. ಮಾವ ಮಾವ ಅಮ್ಮ ಅದೆಲ್ಲ ಬಾ ನಡಿ. ಬಾ ಮಾವ ಬಾ ಮಾವ. ಮಾವ ಇಲ್ಲ ಚಿನ್ನು ಚಿನ್ನು ಬರ್ರಿ. ಹಾ ಎಲ್ಲ ರೆಡಿ ಆದ್ರ ಅಲ್ಲಿ ಹೇಳಿಲ್ಲ ಅಭಿಮಾನಿ ಹಂಗೆ ಮಾಡ್ತಾ ಇದ್ದೀವಿ. ಇವತ್ತು ನಾವು ಒಂದು ವಿಶೇಷ ಸ್ಥಳಕ್ಕೆ ಭೇಟಿ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ಮಗಂದ ಫೈನಲ್ ಇಯರ್ MBBS ಎಕ್ಸಾಮ್ ಮುಗಿದಿದಾವ, ಟೈರ್ಡ್ ಆಗಿದಾನ, ಅಭ್ಯಾಸ ಮಾಡಿ 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 ಎಕ್ಸಾಮ್ ಬರ್ಬೋದು, ಸ್ವಲ್ಪ ಅವ್ನು ರಿಲ್ಯಾಕ್ಸ್ ಆಗಬೇಕು. ಅವನ ಸಲುವಾಗಿ ಮತ್ತು ಸಮೃದ್ಧಿ ಸಲುವಾಗಿ ನಾವೊಂದು ವಿಶೇಷ ಸ್ಥಳಕ್ಕೆ ಏನ್ ಮಾಡಿದೀವಿ, ಹೆಂಗ್ ಎಂಜಾಯ್ ಮಾಡಿದೀವಿ ಅಂತ ನಾವು ನಿಮ್ಮ ನಮ್ಮ ಯೂಟ್ಯೂಬ್ ಮುಖಾಂತರ ಕಳಿಸ್ತೀವಿ. ನೋಡಿ ಎಂಜಾಯ್ ಮಾಡಿ ನೀವು ಕೂಡ. ಹೆಜ್ಜೆ ನಿಮ್ಗೆಲ್ಲ ವಿಡಿಯೋ ಮಾಡ್ಕೊಂತ ಎಲ್ಲ ಇದು ಹೋಗ್ತೀವಿ. ಶಾರ್ಟ್ಸು ನಿಮ್ಗೆ ಬಿಡ್ತೇವೆ ನಾವು. ನಡೀರಿ ನಡೀರಿ ನಡೀರಿ. ನಾವು ಬೆಳಿಗ್ಗೆ 6 ಗಂಟೆಗೆ ಬಿಡಾವ್ರಿದ್ದು. ನಿಮ್ಗೂ ಎಲ್ಲಾರ್ಗು ಮನಿ ಒಳಗೆ ಹಿಂಗ ಆಗ್ತದ ಗೊತ್ತದ ನಮಗ. ನಾವು ಅನ್ಕೊಂಡಿರ್ತೀವಿ ಒಂದ್ ಆಗೊಂದ ನಿಮ್ಗೆ ಗೊತ್ತದ. ಆದ್ರೂ ಹಂಗ ಏನ ಟ್ರೈನು ಅದು ಇದು ಏನಿಲ್ಲ, ನಮ್ಮ ಆರಾಮ್ ನಮ್ ಸ್ವಂತ ಗಾಡಿ ತಗೊಂಡ ಆರಾಮಾಗಿ ನಾವು ಹೋಗ್ತಾ ಇದೀವಿ. ಆಮೇಲೆ ಈಗ ಟೈಮ್ 9:30 ಆಗದ. 9:30 ಬಿಟ್ವಿ ನಾವು ಮನ್ಯಾಗಿಂದ. ಈಗ ನೋಡೋಣ, ಎಂಜಾಯ್ ಮಾಡೋಣ ಅಂತ ಹೊರಡ್ತಾ ಇದೀವಿ. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ ನಮ್ದು. ಗೊತ್ತಾಯ್ತಾ ನಿಮ್ಗ ನಾವ್ ಎಲ್ಲಿ ಹೊರಡ್ತಾ ಇದೀವಿ ಅಂತ? ಅದಕ್ಕೆ ಅವಾಗಿಂದ ಬೋರ್ಡ್ ಬರೋ ಮಟ ಕಾಯ್ತಾ ಇದ್ದೆ ನಾನು ನಿಮ್ಗೆ ಹೇಳಾಕ. ಹೌದಾ? ಹೌದೌದು, ಮಹಾರಾಷ್ಟ್ರಂಗ ಕಾಣಿಸ್ತಾ ಇದೆ ನೋಡಿ. ಶುರುವಾದ್ ನೋಡಿ ಇವ್ರದೆಲ್ಲ. ಈ ಚಂದ್ಗಢ ಅಂತ ನೋಡಿ ಊರ. ಚಂದ್ಗಢ ಅಂತ ಹೇಳಿ ನಾ ಕೇಳಿದೀನಿ. ಬಂದಿದ್ವಿ ಇನ್ನೇನ್ರಿ ನಾವ್ ಈ ಕಡೆ ಈ ಸೈಡ್ ಯಾವಾಗ ಬಂದಿಲ್ಲ, ಖರೀ ಎಲ್ಲಾರು ಅಂತಾರ ಚಂದ್ಗಢ ಕಡೆ ಬಂದಿದ್ವಿ, ಚಂದ್ಗಢ ಕಡೆ ಹೋಗ್ತಾ ಇದೀವಿ. ಚಾಲೋ ಐತ್ ನೋಡಿ. ಅವಾಗಿಂದ ತಡ್ಕೊಂಡು ಹಸು. ಬೆಳಿಗ್ಗೆ ಸ್ವಲ್ಪ ತಿಂಡಿ ಮಾಡಿ ಬಂದಿದ್ವಿ ಮನ್ಯಾಗ. ಮತ್ತೆ ಒಂದ್ ತಾಸ ಐತೆ. ಮತ್ತೆ ಇದು ಕೆಂಪೋಟಾಣಿ ಕುಟುಂಬ ತಿನ್ನೋರೀಗ. ಮತ್ತೆ ಶಾಂಭವಿ ನಿಂದೇನಾಯ್ತು ತೋರಿಸಿ ಕಾಣಿಸ್ತಾ ಇದನ್ನ. ಚೆನ್ನಾ ಅವ್ರು ತಿಂತಾ ಇದ್ದಾಳೆ. ಇದೆ ಕಾಬೂಲಿ ಚೆನ್ನಾಗಿ ತಿಂತಾ ಇದ್ದಾಳೆ. ಇನ್ನೂ ಚಾಲು ಮಾಡಿದ ನೋಡಿ. ಕುಟುಂಬ ಟೈಮ್ ಪಾಸ್ ಸಲುವಾಗಂತ ಹಿಂಗೆ ಯಾವಾಗೂ ಜೊತೆ ಏನಾದ್ರು ತಿನ್ನಕ. ಅಪ್ಪನ ಕುಂದಾದು ಐತ್ ನೋಡಿ ತಿನ್ನು. हा जांभळा इथं ते जांभळं. आणि तुझं हा तुझं पण एक ते हे घेत हे. हा काय नाव तुमचं? तन्वी. तुझं नाव काय? प्रणवी. आता सुट्टी आहे शाळा, मग हे काम करायला. ओके, छान वाटलं. बाय. ಪಾಪ ನೋಡಿದ್ರ ಸಣ್ಣ ಹುಡುಗರ ಹೆಂಗು ವ್ಯಾಪಾರ ಮಾಡ್ತಾ ಇದಾವ. ಹೆಂಗ್ ಮಾಡ್ತಾ ಮನಿ ಒಳಗೆ ಕಳ್ಸಿಕೊಟ್ಟಿರ್ತಾರೆ, ಹೋಗಿ ಮಾರ್ ಬರೋಗ್ರಿ ಅಂತ ಹೇಳಿ ತಗೊಂಡ್ವಿ. ನಾನ್ ಚಿನ್ನಗ ಜಾಂಬಳಿ ಅಂತ ತಗೊಂಡೆ, ಅವ್ರಿಗೆ ಇಷ್ಟ ಆಗ್ತದೆ. ಆಮೇಲೆ ಇಲ್ಲಿದ ಫ್ರೆಶ್ ಇದೇನ್ ಜಂಗಲ್ ಏನಿದೆಯಲ್ಲ ಅದ್ರೊಳಗಿನ ಫ್ರೆಶ್ ಜಾಂಬಳಿ ಏನದಾವ. ಆಮೇಲೆ ಚಿನ್ನಗೇನ್ ತಿನ್ಬೇಡ ಅಂತ ಅನ್ನೋದು ಬೇಡ, ಯಾಕಂದ್ರೆ ಆರಾಮಾಗಿ ಹೊಡಿಲಿ ಅವ್ರ. ರೀ ಸಮುದ್ರ ಕರ್ವಂದ ನಿಂದ ಕರ್ವಂದ ಸಮುದ್ರ ಜಾಂಬಳಿ. ಇದು ನೆರಳೆ ಹಣ್ಣು ಅಂತಾರ, ಜಾಂಬಳಿ ಹಣ್ಣು. ಅಪ್ಪ ಇದು ಜಾಂಬಳಿ. ಹಾ 2 ಜಾಂಬಳಿ ತಗೊಂಡೆ ನಾನು, 1 ಕರ್ವಂದ್ ತಗೊಂಡೆ. ಹಾ ಸ್ವಲ್ಪ ಹುಳಿ ಮೇಲೆ ಇರ್ತೈತಿ ಕರ್ವಂದ್.
ಹಾಲು ಅಲ್ಲಿ ಇರ್ತದ ಕರ್ವಂದ ಆಯ್ತಾಯ್ತು ತಿಂದ್ರೆ ಆರಾಮ ಚಿನ್ನು ತಿಂದು ಎಲೆ ಒಳಗ ಹೆಂಗ ಸುತ್ತಿ ಕೊಟ್ಟಾರ ನೋಡಿ ಇಲ್ಲಿ ನೋಡಿ ಎಷ್ಟ್ ಚಂದ ಕಾಣಿಸ್ತಾ ಇದೆ ಎಲೆ ಒಳಗೆ ಒಂಥರ ಹಿಂಗ್ ಇಟ್ಕೊಂಡೆ ಇಲ್ಲಿ ಎಲ್ಲ ಬಹಳ ರೋಡ್ ಮೇಲೆ ಎಲ್ಲಾರು ಮಾರ್ತಾ ಇದಾರ ನಾವು ಸಣ್ಣ ಹುಡುಗರು ಅಂತ ಹೇಳಿ ಸಣ್ಣ ಹುಡುಗರ ಕಡೆನ ಬಂದ್ ಅವ್ರ ಕಡೆ ತಗೊಳ್ಳೋಣ ಅಂತ ತಗೊಂಡ್ವಿ ನೋಡಿ ಹೊಟ್ಟೆ ಪಾಡಿಗೆ ಪಾಪ ಎಷ್ಟೊಂದು ಕಷ್ಟ ಪಡ್ತಾವ ಹುಡುಗರ ಏನ್ ಮಾಡ್ತೀರಾ ಓಡೋಡ್ ಬರ್ತಾ ಇದಾವ ಕಾರ್ ಕಡೆ ಇಲ್ಲಿ ಒಬ್ಬ ನಿಂತಿದ ನೋಡಿ ಹಿಂಗದ ನೋಡಿ ಹಲ್ಸಿನ ತೆಗೆದಿಟ್ಟಾರ ನೋಡ್ರಿ ಇಲ್ಲಿ ಅದೇ ಆಮೇಲೆ ಮತ್ತೆ ಅಲ್ಲೂ ತಗೋರಿ ಇದು ಕರ್ವಂದ್ ಅಂತ ಹೇಳಿ ರೀ ಕರ್ವಂದ್ ಅಂದ್ರೆ ಏನ್ರಿ ಕಾಳಿ ಮೈನ ಏನ್ರಿ ಹೇಳಿ ಅಲ್ಲ ಕಾಳಿ ಮೈನದ ಆಗಿಲ್ಲ ಕಾಳಿ ಮೈನ ಡೋಂಗರಾಚಿ ಮೈನ ಹೇಳಲ್ಲ ನೋಡಿದ್ರ ಹಿಂಗ ಅಂತ ನೋಡಿ ಅದ್ ಏನಿದೆ ಅದು ಹೇಳ್ಬೇಕಲ್ಲ ಇದು ಕರ್ವಂದ್ ಅಂತ ಹೇಳಿ ಅಂತಾರ ಕರೀದಿರ್ತದ ಹಿಂಗ ಇದ್ರ ಕಾಳಿ ಮೈನಾ ಅಂತ ಇದ್ರ ಹೆಸರು ಅದ ನಿಮ್ಗೆ ಗೊತ್ತಿರ್ಬೇಕು ತಿಂದಿರ್ಬೇಕು ನೀವೆಲ್ಲ ಈ ಸೀಸನ್ ಒಳಗ ಅಷ್ಟ ಸಿಗ್ತದ ಇದ ಸಿಕ್ತಂದ್ರೆ ನೀವು ತಗೊಂಡ್ ತಿನ್ರಿ ಭಾಳ ಚೆನ್ನಾಗಿರ್ತದ ಮಾರ್ಕೆಟ್ ಒಳಗ್ ಬಂದಿರ್ತಾವ ಸರಿ ತಗೊಳ್ರಿ ಕರ್ವಂದ್ ಎಲಿ ಒಳಗೆ ಎಷ್ಟು ಚಂದ ಸುತ್ಯಾರ ನೋಡ್ರಿ ಮತ್ತ ಅದಕ್ಕೆ ಒಂದ್ ಪಿನ್ ಇಲ್ಲ ಅಪ್ಪ ಹುಳಿ ಕಟ್ಟ ಮಿಠಾನ ಬೇಕ ಅವ್ರೆಲ್ಲ ಏನ್ ಹೇಳೋದಿಲ್ಲ ಬಿಡ ಕಲ್ಲ ತಿಂದ ಕಲ್ಲ ಕರಗಿಸಿ ಸಾವಂತವಾಡಿ ಹಾ ಹೌದ ನಾವು ಲಾಗ್ ನೋಡ್ತೇವಲ್ಲ ಅದೇ ಅವ್ರು ಅದಾರಲ್ಲ ನಾವ್ ನೋಡ್ತೀವಿ ಅವ್ರ ಗೋವಾಗ್ ಹೋಗ್ತಾ ಇದೀವ ಇನ್ನೇನ್ ಮತ್ತೆ ಮಳೆಗಾಲ ಬ್ಯಾಲೆನೇ ಇರ್ತದ ಹಂಗ ಮುಂದ್ ಹೋಗ್ಕೋತಿದಪ್ಪ ಗಾಡಿ ಹೊಡೋವಾಗ ಏನೇನ್ ಮಾಡ್ಬಾರ್ದು ಬ್ಲಾಗರ್ ಅಂದ್ರೆ ಎಲ್ಲ ಮಾಡ್ಬೇಕಾಗ್ತದೆ ವಾವ್ ಈ ಕಡೆ ಇವ್ ಯಾಕೆ ಹಿಂಗ್ ಮಾಡಕ್ಕ ಗೊತ್ತಿಲ್ಲ ಬಿದ್ದು ಅಂದ್ರೆ ಇದು ಸುಸೈಡ್ ಪಾಯಿಂಟ್ ಖರೆ ಹಂಗ ಕಾಶ್ಮೀರ್ ಕಿ ವಾದಿಯಾ ತರ ನೋಡಿ ನಮ್ದು ಕಾಶ್ಮೀರ ಅಂಬೋಲಿ ನೋಡ್ರಿ ಇಲ್ಲೇ ಎಲ್ಲಿ ನೀರ್ ಬೀಳತ್ತಲ್ಲ ನೀರ್ ಇಲ್ಲಿ ಮಳೆಗಾಲ ಹಾ ಬೀಳತ್ತದ ಸ್ವಲ್ಪ ಬೀಳತ್ತದ ಅಂಬೋಲಿ ನೋಡಿದ್ವಿ ಬಹಳ ದಿನದ ನಂತರ ನೋಡಿದ್ರ ಫಿಲ್ಮ್ ಒಳಗ ಎಲ್ಲ ಏನಂದ್ರೆ ಯಾವ್ದಾದ್ರು ಫಿಲ್ಮ್ ಶಾಂಭವಿ ಬಾಹುಬಲಿ ಹಾ ಬಾಹುಬಲಿ ಫಿಲ್ಮ್ ಒಳಗ ಗುಡ್ಡ ಎಬ್ಸ್ಕೊಂಡ ಹಿಂಗ್ ಹೋಗೋದ ನನ್ನ ಬಾಹುಬಲಿ ಇಲ್ಲಿ ನೋಡಿ ಗುಡ್ಡ ಮೇಲೆ ಹತ್ತಿ ಹೋಗೋದ ಹಿಂಗ್ ಮಾಡ್ಕೊಂಡ ಹೌದಲ್ಲ ಇನ್ನೊಮ್ಮೆ ಫಿಲ್ಮ್ ನೋಡ ಹಾ ಅದ ಇನ್ನೊಮ್ಮೆ ಫಿಲ್ಮ್ ನೋಡೋನು ಯಾಕೆ ನಂಗೆ ಭಾಳ ಇಷ್ಟ ಆಗೈತೆ ಅದ ಆಮೇಲೆ ನನ್ ಬಾಹುಬಲಿ ನೋಡಿ ಇಲ್ಲಿ ಹಿಂಗೆ ಎಷ್ಟು ರೋಡ್ ಹೆಂಗದ ಅಂಬೋಲಿ ಇದರಿಂದ ನಾವು ಹೋಗ್ತಾ ಇದೀವಿ ಹೆಂಗ್ ಗಾಡಿಗಳು ಬರ್ತಾ ಇದಾವ ಅಂದಂಗೆ ಏನಂತ ಇದಾರೆ ಅಲ್ಲಿ ನೋಡಿ ಇಲ್ಲಿ ನೋಡಿ ಅಂದ್ರೆ ಏನ ಆ ಕಡೆ ನೋಡೋದಿಲ್ಲ ಗಾಡಿ ಹೊಡಿತಾ ಇದೀನಿ ಈ ಕಡೆ ನೋಡ್ತೀನಿ ಅಂತ ಇದಾರೆ ಬಂದ್ವಿ ನೋಡಿ ನಮ್ ಪ್ಲೇಸ್ ಒಳಗೆ ನಾವು ಬಂದಿದೀವಿ ತೋರಿಸ್ತೀವಿ ನಿಮ್ಗೆ ವ್ಯೂ ಭಾಳ ಚೆನ್ನಾಗಿದೆ ಇಲ್ಲೆಲ್ಲ ನೋಡ್ತಾ ಇದೀವಿ ಆರಾಮಾಗಿ ಬಂದ್ವಿ ಇಲ್ಲೇ ನೋಡಿ ಎಂತ ಜಂಗಲ್ ಒಳಗೆ ಬಂದಿದೀವಿ ನಾವು ಎಷ್ಟೊಂದ್ ಕಡೆ ಹೋಗಿದೀವಿ ಕರೆ ಈ ತರ ಕಡೆ ಎಲ್ಲಿ ಹೋಗಿಲ್ಲ ನಾವು ಹಾ ತೋರಿಸ್ತೀನಿ ಈಗ ಬರ್ದಾರ ನೋಡಿ ಈ ಕಡೆ ಯೂಟರ್ನ್ ಅಂತ ಹೇಳಿದ್ರಲ್ಲ ಇಲ್ಲಪ್ಪ ಅಷ್ಟೇ ರೋಡ್ ಇಲ್ಲ ಮತ್ತೆ ಇಲ್ಲಿ ಒಳಗ ಕೇಜ್ ಅರೇ ಹಿಂದ್ ಹಿಂಗ್ ತಗೋಬೇಕು ನೀವು ಗಾಡಿ ಶಾಂಭವಿ ಲಾಸ್ಟಿಗೆ ಬಂದ್ವಲ್ಲ ನಾವು ಆರಾಮಾಗಿ ಸೇಮ್ ಗೋವಾ ಹುಡುಗಾಗಿತ್ಲ ಖರೆ ನಾವು ಹೋಗಾಗ ಬಂದಿಲ್ಲ ನಡಿಯಮ್ಮ ಶಿರೋಡ ಅಂತ ನೋಡಿ ಇದು ನಾವು ಆರಾಮಾಗಿ ಬಂದ್ವಿ ಫುಲ್ ಎಂಜಾಯ್ ಮಾಡೋರದ್ರಿ ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡೋರದ್ರಿ ಆ ಗಡಿ ಬಿಡಿ ಸಂಗೀತನ ಜೀವನ ಅಲ್ಲೇ ಬಿಟ್ಟು ಇಲ್ಲೆಲ್ಲ ನಿಂತಿದ್ದಾರೆ ತೋರಿಸ್ತೀನಿ ಈಗೆಲ್ಲ ಅಲ್ಲಿ ರೂಮಿಗೆ ಚಿಕ್ಕು ಇಲ್ಲಿ ಹೊರಡ್ತಾ ಇದ್ದೀವಿ ಈಗ ಒಳಗಡೆ ನನಗಿಷ್ಟ
ರಾಮಕೋತ್ಲೆ ಶಾಮಣ್ಣ ಇಲ್ಲಿ ಚೆಕ್ ಇನ್ ಮಾಡ್ತಾ ಇದೀವಲ್ಲ, ಹಾಂ ಆನ್ಲೈನ್ ಮೇಲೆ ಬುಕ್ಕಿಂಗ್ ಮಾಡಿದ್ದ, ಮತ್ತು ಈಗೆಲ್ಲ ಪ್ರೊಸೀಜರ್ ನಡೆದಿದೆ ಎಲ್ಲ ಆಗೈತೆ ಅಂತೆಲ್ಲ ಹೇಳಿದ್ರು. ಈಗ ಊಟದ ಸ್ವಲ್ಪ ಕೇಳೋಣ ಅಂತ ಹೋಗ್ತಾ ಇದೀವಿ. ಇಟ್ಕೊಂಡು ಏನೇನು ನಮಗೆ ಬೇಕಲ್ಲ ಸ್ವಲ್ಪ ಆರ್ಡರ್ ಕೊಟ್ಟ ಆಮೇಲೆ ಕಾರ್ ಒಳಗಿಂದ ಸಾಮಾನೆಲ್ಲ ತೆಗೆದಿಡೋಣ ಅಂತ ಇದ್ದೀವಿ. ನನಗೆ ಹೂವು ಸಿಕ್ಕದ ನೋಡಿ, ನನಗೆ ಹೂವು ಅಂದರೆ ಇಷ್ಟನ. ಬನ್ನಿ. ಮತ್ತು ಎರಡು ಕಣ್ಣುಗಳು ಸಾಕಾಗೋದಿಲ್ಲ ನೋಡಕ್ಕ, ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಚೆನ್ನಾಗಿದೆ. ಹಾಂ ಆಗ ನಾವು ಹೋಗ್ತೇವೆ ನೋಡೋಣ ಮೊದಲು. ವಾವ್, ಹಾ ಎಷ್ಟು ಮಸ್ತ್ ಗಾಳಿ, ಮನೆ ಒಳಗೆ ಎಷ್ಟು ಸೆಕೆ ಆಗತ್ತಿತ್ತು. ವಾ, ಲೇರ್ ಲೇರ್ ಬರ್ತಾ ಇದಾವ ಹಿಂಗ. ರೀ ಏನ್ರಿಪ್ಪ ಇದೆ ರೀ, ಎಷ್ಟು ನೀರ್ ಅದಾವಲ್ಲ. ಹಾ ಅಬ್ರಿ ಎಲ್ಲ ಹಿಂಗ ಆಗ್ತಾ ಇದಾವ, ಅಷ್ಟು ಗಾಡಿ ಮಸ್ತ್. ಅದೇ ಚಿನ್ನುಗೆ ಇಷ್ಟ ಆಯ್ತು ನೋಡಿ, ಯಾಕಂದ್ರೆ ಈಗಿನ ಮಕ್ಕಳಿಗೆ ಬಚ್ಚ ಬಚ್ಚ ಜಾತ್ರೆ ಥರ ಯಾರಿಗೂ ಇಷ್ಟ ಆಗಲ್ಲ. ಈಗಿಂದೆಲ್ಲ ಮಕ್ಕಳು ಭಾಳ ಜೋರ್ ತಗೊಳ್ಳಿ. ಅಪ್ಪಗೆ ಏನಂತೀರಾ? ನೋಡಪ್ಪು, ಅಪ್ಪ ಏನೋ ಅದ ಇದು ಚಲೋ ಐತ್ಲ ಅಂತ ನೋಡಿ. ಎಲ್ಲ ಸಾಡಿಗಳು ಹೆಂಗ್ ಕಟ್ಯಾರ ನೋಡಿ. ಇಲ್ಲಿ ಊಟ ಸಿಗ್ತದಂತ ನಾವಿಲ್ಲಿ ಗೊತ್ತಿದ್ದೀವಿ. ಚಿನ್ನು ಮತ್ತು ಅಪ್ಪು ಕಾರ್ ತೊಗೊಂಡ್ಬರಕ್ಕೆ ಹೋಗ್ಯಾರ. ಎಲ್ಲ ಕಾಲೋಗಿನ ಸಾಮಾನೆಲ್ಲ ಮ್ಯಾಲೆ ತೊಗೊಂಡು ತೆಗೆದು ಬರ್ತೀವಿ. ಆ ರೂಮ್ನು ನಮಗೆ ಬೇಗ ಸಿಗೋದಿಲ್ಲ. ಬರೋದು ವರ್ಷ ಅಂತೂ ಭಾಳ ಆಗೈತಿ ಅಲ್ಲ. ಹಂಗೆ ಶಾಂಭವಿ ನನ್ನ ಚಿನ್ನೊಂದು ಊಟದ ಖಜಾನ. ಚಟ್ನಿ, ಫಿಶ್ ಫ್ರೈ ಮಾಡಿ ಕೊಡೋರು ಅದಾರ. ಅದಕ್ಕೆ ನಾ ಮಾಡಿದ್ದ ಚಿನ್ನು ಸಲುವಾಗಿ ಹೋಗ್ಬಂದಿದ್ವಿ. ಬನ್ನಿ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಮಾತಾಡೋದ್ರೊಳಗೆ ಅವ್ರಿಗೆ ಸರಿಯಾಗಿ ಅವ್ರು ಕಾಳಜಿ ತಗೋರಿ ಅಂತ ಹೇಳೋದ್ರೊಳಗೆ ಆಯ್ತು ನಮ್ಗೆ. ಕೊಟ್ಟು ಬಂದು ಅವ್ರಿಗೆ ನಮಗಷ್ಟು ಮಾಡಿ ಅಂತ, ನೀವು ಎಷ್ಟು ಮಾಡಿ ಅಂತ ಹೇಳಿ ಬಂದು ಖಾರ ಅವ್ರ ಕಡೆಯಿಂದ ಮಾಡ್ತಾರಂತ, ಅವ್ರು ಮಾಡಿರ್ತಾರಂತ ಮೊದಲು. ಇದು ಅಷ್ಟೇ ನಮ್ಮ ಫ್ರೈಗೆ ಅಷ್ಟೇ. ನಿಮ್ಗೆ ಇಷ್ಟೊಂದು ಲಗೇಜ್ ಮತ್ತು ಇಲ್ಲೆಲ್ಲ ಲಗೇಜ್ ಅದ್ರಾಗೆಲ್ಲ ತಿನ್ನೋದಿದೆ. ಇದ ರೂಮ, ಇದು ಯಾಕೆ ಮನೆ ಅದ ಇದು ನೋಡ್ರಿ. ಮತ್ತೆ ಹಾ, ಇದು ಏನಿದೆ ಎಷ್ಟು ದೊಡ್ಡ ಹಾಲ್? ಹಾ, ಬೆಡ್ರೂಮ್ ಅದನ್ನ. ಬಾಪ್ರೇ ರೀ, ಇಲ್ಲಿ ನೋಡಿ ಕಿಚನ್. ಹೌದಾ? ಎರಡೆರಡು ರೂಮ್. ಲೈಟ್ ಎಲ್ಲ ಐತೆ ನೋಡಿ, ಬಟನ್. ವಾವ್, ಎಷ್ಟು ದೊಡ್ಡ ಬೆಡ್ರೂಮ್. ವಾವ್, ಟ್ರೀ ಎಷ್ಟು ಮಸ್ತ್ ಇದು ಮಾಡ್ಯಾರ. ಮಸ್ತ್ ಐತ್ಲ, ನೀವು ಭಾಳ ಮಸ್ತ್ ಕಳಿಸ್ತೀರ ನೋಡೋಣ. ಹೌದ್ಲಾ, ಇಲ್ಲೇ ಅದ ಕಾರ. ಇಲ್ಲಿ ನೋಡಿ ಬಲೇನು, ನಾವು ಇಲ್ಲಿ ಇದ್ದೀವಿ. ಹಾ, ನಾವು ಇಲ್ಲೇ ಇದೀವಿ, ನಿಂಗೆ ಕಾಣಿಸ್ತೀವಿ, ನೋಡ್ಕೋತಿರ್ತೀವಿ ನಿಂಗೆ ರೀ. ಫ್ಯಾನ್ ಬಟನ್ಗಳು ಸ್ಟಾರ್ಟ್ ಮಾಡ್ರಿ ಎಲ್ಲ ರೀ. ಸಂಗೀತ ಫುಲ್ ಎಂಜಾಯ್ ಮಾಡ. ಇಂಥ ಮಾವಂಗ್ ಮಾಡ್ಕೊಂಡು ಮತ್ತೇನ ಚಾನ್ಸ್ ಐತಿ ನಿಂದ. ಬ್ಯಾಗೆಲ್ಲ ಇಡೋನು ಎಲ್ಲ ಕಡೆ ಚಾರ್ಜರ್ ಅದು ನೋಡ್ರಿ ಅಪ್ಪು. ಸ್ವಲ್ಪ ಅಲ್ಲೇನು ಕಾಣಿಸ್ತದ? ಇದೆ ಸ್ವಿಮ್ಮಿಂಗ್ ಪೂಲ ಇಲ್ಲಿ? ಅಯ್ಯೇ, ಹೌದಾ? ಇಲ್ಲಿಂದ ಅಯ್ಯ ಹೌದ್ಲ, ನಾವು ಇಲ್ಲೇ ಇಡೋದೀಗ. ಇಲ್ಲಿಂದ ಮೆಟ್ಲ, ಇಲ್ಲೇ ಸ್ವಿಮ್ಮಿಂಗ್ ಪೂಲ್, ಇಲ್ಲೇ ಊಟದೆಲ್ಲ ಇಲ್ಲೇ ಇದೆ ಅಲ್ಲ. ಯಾವ ಸಪ್ರೇಟ್ ರೂಮ್ ಅಲ್ಲೇ. ಇಲ್ಲಿ ನೋಡಿ ಚಿನ್ನು, ಹೋಗೋಣ. ಮಯಾಗ ಜೀವ ಇಲ್ಲ. ಊಟ ಸಲುವಾಗಿ ಕಾಯ್ತಾ ಇದ್ದೀರಾ? ಊಟ ಸಲುವಾಗಿ ಕಾಯ್ತಾ ಇದ್ದೀರಾ? ಚಾಲು ಮಾಡಿ. ಇಷ್ಟೊಂದು ವೆರೈಟಿ ಹೋಗ್ತಾ ಇದ್ದೀರಿ. ಸುರ್ಮಾ ಅಲ್ಲ, ಸುರ್ಮಾ ಏನು ಪಾಪ.
ಪಾಪ್ಲೆಟ್ ಫಿಶ್ ತಿಂತಾ ಇದೀವಿ ನಾವು. ಬಿಸಿ ಬಿಸಿ ಫ್ರೈ ತಂದು ಕೊಡ್ತಾ ಇದ್ದಾರೆ. ಎಲ್ಲ ತಿಂದಿದ್ದು ಪ್ಲೇಟ್ಗಳು ತಗೊಂಡು ಇವ್ರು ನೋಡಿ ಅದಕ್ಕೆಲ್ಲ ಹಾಕೋದ್ ಕೂತಾರ ಬೇಕಿಗೆ. ರೀ ಅಲ್ಲೇ ಇಟ್ಬಿಡ್ರಿ, ಕೈಯೂ ಕಡ್ದೋತ ಇಟ್ಬಿಡಿ ಅಲ್ಲೇ ಕೆಳಗ. ಅಲ್ಲೇ ಇಟ್ರೆ ಒಬ್ಬರಿಗೆ ತಳಮಟ್ಟ ಹೋಗ್ಬೇಕಂದ್ರೆ ಏನೇನು ನೋಡ್ಕೊ. ಜೀವನ್ ಛಾನ್ ಹೋತ. ಹಾ ತೇಜ್ ಮಾಡಿದ್ವಿ. ಶಾಂಭವಿ ಏನು ಊಟ ಮಾಡಿ ಊಟ ಕೊಟ್ರು ಬಿಲ್ ಕೊಡ್ದ ಹಂಗ ಬರ್ತಾ ಇದೀವಿ. ಏನಿದೆ ಹಿಂಗ್ಯಾಕ? ಎಲ್ಲೋಗಿದಿ ಚಪ್ಪಲ? ನೋಡಿ ಎಲ್ಲೋಗಿದಾನ. ಎಷ್ಟು ಜನ ಆಮೇಲೆ ಬರ್ತೀವಿ. ಈಗ ಟೈಮ್ 3:30 ಆಗ್ಲಿಕ್ಕೆ ಬಂದದ. ಭಾಳ ಬಿಸಿಲಿದೆ, ಬಿಸಿಲಾಗ ಬೇಡ ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು, ಯಾಕಂದ್ರೆ ನೋಡಿ ಬರ್ಬೇಕಂತ ಅನಿಸ್ತಾ ಇದೆ. ಇಷ್ಟು ಎಂಜಾಯ್ ಮಾಡಕ್ಕೆ ಬಂದಿದ್ದೀವಿ, ಟೈಮ್ ತಗೊಂಡು ಬಂದಿದ್ದೀವಿ. ಪಾಪ ಅಪ್ಪಂದು ಓದಿದ್ದ ಕಾಲ ನಡೆದಿದ್ದು ನೋಡ್ಬೇಕಾದ್ರೆ ನನಗೆ ಇಷ್ಟು ಇದಾಗೈತೆಲ್ಲ. ಅದು ಸುಮ್ಮನೆ ಮತ್ತು ನಿಮಗೆ ಪಾಪ ಇದು ಮಾಡೋದು ಬೇಡ. ಭಾಳ ನಡೆದು ಪಾಪ ಇದು ಮಾಡಿದಾನೆ. ಬಿಸಿ ಸುಡ್ತಾ ಇದ್ದಾವ ಕಾಲ, ಉಸುಕ್ ಬಿಸಿ ಆಗಿರ್ಬೇಕು. ಅಷ್ಟೊಂದು ಹುಲ್ಲು ಬಂದದ್ದು. ನಮ್ಮ ಮನೆ ಕಡೆ ಏನೋ ಲಾನ್ ಅದಲ್ಲ, ಈಗ ಲಾನ್ ನೋಡ್ತಾ ಇದೀವಿ ನಾವು. ಇಷ್ಟೇ ಹತ್ರ ಬಂದದ್ದು. ಈಗ ಗಾಡಿ ಪೂರ್ತಿ ಟಚ್ ಆಗದೆ. ಇದೆಲ್ಲ ನಮ್ಮ ರೂಮ್ ಇಲ್ಲಿದೆ. ಇದೇ ನಮ್ಮ ರೂಮು. ಈ ಕಡೆಯಿಂದ ಬರೋದು, ಆ ಕಡೆಯಿಂದ ಕೊಂಡಿ ಹಾಕ್ಬಿಟ್ಟಿದ್ದೀವಿ. ನಡಿಲ್ಲ ಬೀಚಿಗೆ? ಹಾ ಬೀಚಿಗೆ ಬರಲ್ಲ. ಹೌದು ಬಿಸಿಲು ಭಾಳ ಇದೆ. ಆಮೇಲೆ ಹೋಗೋಣ. ಆಯ್ತಾಯ್ತು, ಸ್ವಲ್ಪ ರೆಸ್ಟ್ ಮಾಡ್ರಿ. ಆಮೇಲೆ ನೀವು, ನಾನು ರೆಸ್ಟ್ ಮಾಡ್ತೀನಿ. ಶಂಭವಿ ಹೆಂಗಿತ್ತು ಊಟ? ಚಲೋ ಅನ್ಸಿತ್ಲಾ? ಅದ ಉಪ್ಪು ಎಲ್ಲ ತೆಗೆದಿರ್ತಾ ಇದ್ದಾನೆ ಇಲ್ಲಿ ಬಟ್ಟೆಗಳು. ಹಾಯ್, ಒಂದು ಸ್ವಲ್ಪ ನಿದ್ದೆ ಮಾಡಿದ್ವಿ. ಸೂರ್ಯ ಬಂದಿದ್ದ ನೋಡಿ ಇಲ್ಲಿ. ನನ್ನ ಸೂರ್ಯ ರೆಡಿ ಆಗ್ತಾ ಇದ್ದಾರೆ ಈಗ. ನಿಮ್ಮ ಗೋವಾಗಳಿಗೆ ಯಾವ ಥರ ಇರ್ತಾರೆ ಜನ ಅಂತ ಗೊತ್ತಾಗಿದೆ. ಇಲ್ಲಿ ಯಾವ ಥರ ಎಲ್ಲ ಬೀಚ್ ಒಳಗೆಲ್ಲ ಮತ್ತು ಸ್ವಿಮ್ಮಿಂಗ್ ಪೂಲ್ ಇದೆ ಅಲ್ಲ, ಅದ್ರಾಗೆಲ್ಲ. ಅಪ್ಪು ನೀ ಶರ್ಟ್ ಬೇರೆ ಹಾಕೋಲ್ಲ, ನೀವು ಒಟ್ಟಿ ತಂದಿಲ್ಲ ಮತ್ತೆ? ಎಲ್ಲಿ ಕೋಗಿಲೆ ಕೂಗು ಕೂಗು ಅಂತ ಕೂಗಾತದ? ಶಾಂಭವಿ ಕೆಲ್ಸತೈತಿ? ಕೂಗು ಕೋಗಿಲೆ ಎಲ್ಲಿ ಕೂಗ್ತಾ ಇದೀಯಾ? ಬಂದ್ರು ಅಪ್ಪ ಮಗಳ. ನೀರ್ ತಗೊಂಡ ಬಂದ್ರ? ಮಸ್ತ್ ಗಾಳಿ ಇದೆ. ಅಷ್ಟೇ ಹೋಗೋದೆ. ಅಮ್ಮ ನಡಿ ಬೇಗ ಬೀಚಿಗೆ ಹೋಗೋದು. ಶಾಂಭವಿ ಅಪ್ಪು ನಡಿ ಎಂಜಾಯ್ ಮಾಡೋಣ ಫುಲ್. ಅವ ಅಲ್ಲಿಂದ ಯಾವ ದೊಡ್ಡ ತಾಲ ನೋಡಿ ಎಷ್ಟು ದೊಡ್ಡ. ಏನಾಯ್ತ? ಅನ್ನ ಏನಾತ ಎಲ್ಲಿ ಹೊಂಟಾರಿ? ನೋಡ್ರಿ
ಇಲ್ಲಿ ನೋಡಿ ಒಲೆ ಇದೆ ಅವ್ರದ್ದು. ಒಲೆ ಮೇಲೆ ನಮ್ಗೆ ಫಿಂಗರ್ ಚಿಪ್ಸ್ ಮಾಡ್ಕೊಡ್ತಾ ಇದಾರೆ ಅವರು. ಈ ತರ ಅನಿಸ್ತಾ ಇದೆ, ನಮ್ಮ ಮನೆ ತರ ಮಾಡ್ಕೊಂಡು ತಿಂತಾ ಇದ್ದೀನಿ. ಮತ್ತೆ ಇವ್ರಿಗೂ ಕೊಡ್ತಾ इದ್ದೀನಿ आरामाಗಿ. चलो सिक्किदार नमग म्हणजे छान एकदम कुरकुरीत नॅचरल. होय की खरंच किती छान वाटायलंय. व्यवस्थित ते फ्राय केला तुम्ही. मस्त खायला पण छान. तेच ಬಿಸಿ ಬಿಸಿ ಫಿಂಗರ್ ಚಿಪ್ಸ್ ರೆಡಿ ಅದ, ಬರೀ ತಿನ್ನೋಣ. ಎಲ್ಲರೂ ಎರಡೆರಡು ಪ್ಲೇಟ್ ಹೊಡಿತಾ ಇದೀವಿ ನೋಡಿ. ಹೊರಗಡೆ ಬಂದಾಗ ಎಷ್ಟು ಚಾನ್ಸ್ ಇರ್ತದೆ. ಅಪ್ಪಂದೆಲ್ಲ ಫೇವ್ರೇಟ್ ಐತದ. ಮತ್ತೆ ಅವರೆಲ್ಲ ಸಮ್ಮು ಮತ್ತು ಇವರೆಲ್ಲ ಅಂದ್ರು ನಾವು ಫ್ರೆಶ್ ಆಗಿ ಬರ್ತೀವಿ, ನಾನು ತಿನ್ಕೊಂಡು ಬರ್ತೀನಿಪ್ಪ ನೀವು ಹೋಗ್ರಿ ಅಂತ ಕಳಿಸ್ಕೊಟ್ಟಿದ್ದೀನಿ. ಚೆನ್ನಾಗಿ ಅನಿಸ್ತದೆ ನೋಡಿ. ಕತ್ಲೊಳಗೆ ಕಾಣಿಸ್ತಾ ಇದ್ದೀನಿ ಸರಿಯಾಗಿ. ಮಸ್ತದ. ಹೆಂಗಾಯ್ತು? ಚಲೋ ಆಯ್ತು. ಆಮೇಲೆ ಉಪ್ಪು ಎಲ್ಲ ಕರೆಕ್ಟ್ ಆಗೈತೆ. ಬಂದರ್ಲ ಅವರು ಶಾಂಭವಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಅಲ್ಲಿ ನಮ್ಮ ರೂಮ್ದಿದೆ. ನಾವೆಲ್ಲ ವಿಡಿಯೋ ಒಳಗೆ ಚಾನೆಲ್ ಒಳಗೆ ಅಲ್ಲಿ ಇಲ್ಲಿ ನೋಡುವಾಗ ನೋಡಿದ್ವಿ. ಇವಾಗ ನಾವು ಇಲ್ಲಿ ಬಂದು ಎಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ. ಭಾಳ ಚೆನ್ನಾಗಿರ್ತದೆ ನೋಡಿ ಈ ಥರ ಎಲ್ಲ. ಚಾಯ್ ಬಂದದ ಬಿಸಿ ಬಿಸಿ. ಚಲೋ ಹೆಂಗೈತೆ? ಸ್ನಾನ ಮಾಡ್ಕೊಂಡ್ ಬಂದ್ಯಾ? ಉಸುಕೆಲ್ಲ ಹೋಯ್ತಾ? ಇಷ್ಟು ಬೇಗ ಹೋಯ್ತಾ? ಹಾಂ ಹೌದಾ? ಆಯ್ತು ರೆಡಿ ರೀ, ಬನ್ನಿ ಕೊಡ್ಬೇಕು. ತಿಂಡಿ ಸ್ವಲ್ಪ ಫಿಂಗರ್ ಚಿಪ್ಸ್ ತಿನ್ರಿ. ಇಲ್ಲಿದೆ ನೋಡಿ. ಅರೇ ಅಪ್ಪು ಸ್ನಾನ ಆಗೈತಿ. ಈಗ ನಾನು ಸ್ನಾನ ಮಾಡಿ ಬರ್ತೇನೆ. ಹಾಂ ಇಲ್ಲಿ ನೋಡಿ ನಾನು ಲಾಗ್ ಒಳಗೆ ಕಾಣಿಸ್ತಾ ಇದ್ದೀನಿ. ನಂದು ಲಾಗ್ ಬಂದದ. ಇವರೆಲ್ಲ ನೋಡ್ಕೊತ ಕೂತಿದ್ದಾರೆ. ಇಲ್ಲಿಂದ ಇಲ್ಲೇ ಹೋಗ್ತಾ ಇದೀವಲ್ಲ ಈಗ. ಇಲ್ಲಿ ಕಾಲು ತೊಳ್ಕೊಳಕಂತ ಇಲ್ಲಿ ಮತ್ತೆ ಸಣ್ಣ ಸ್ಮಾಲ್ ಚವಿ ಮಾಡಿದ್ದಾರೆ. ಎಲ್ಲ ಉಸುಕ್ ಆಗ್ತದಲ್ಲ, ಕಾಲು ತೊಳ್ಕೊಂಡು ಹೋಗೋಣ ಇಲ್ಲಿ ರೂಮಿಗೆ. ಮತ್ತೆಲ್ಲ ಉಸುಕ್ ಆಗ್ತದೆ ಹೇಳ್ತಾ ಇದ್ರೆ ಅವರು. ಬೇರೆ ಲಾಗ್ಗಳು ನೋಡಿದೀವಿ, ಪಾಪ ಎಲ್ಲ ರೂಮ್ ಎಲ್ಲ ಗಲೀಜೆ ಮಾಡಿಬಿಡ್ತಾರಂತ. ಉಸುಕ್ ಮಾಡಿ ಎಲ್ಲ ನೀಟಾಗಿ ಇರೋದಿಲ್ಲ, ಏನಿಲ್ಲ ಅನ್ನತ್ತಿದ್ರು. ಪಾಪ ಹಿಂಗೆ ಮಾಡ್ತಾರೆ ನೋಡಿ. ಏನು ಮಾಡ್ತೀರಾ ಹಂಗೆಲ್ಲ. ಎಲ್ಲರೂ ಊಟ ಮಾಡಕ್ಕೆ ಹೊರಡ್ತಾ ಇದೀವಿ ಈಗ. ಅಲ್ಲಿ ಊಟ ರೆಡಿ ಇದೆ, ನಮ್ಮ ಸಲುವಾಗಿ ಆರ್ಡರ್ ಕೊಟ್ಟಿದ್ದೀವಿ. ಮತ್ತು ಏನೇನು ವೆರೈಟಿ ಅದ ಹೇಳ್ತೀವಿ ನಿಮ್ಗೆ. ಕೂತ್ಕೊಂಡಿದ್ದಾರೆ ಹುಡುಗರೆಲ್ಲ. ಇಲ್ಲೇ ನಮ್ಮದು ಊಟ ಎಷ್ಟು ಕ್ಲಿಯರ್ ಮತ್ತು ಎಷ್ಟು ಇದು ಬರ್ತಾ ಇದೆ ನೋಡೋ. ಸ್ವಲ್ಪ ಬ್ಲರ್ ಅಂತ ವಿಡಿಯೋ ಇಲ್ಲ ಇಲ್ಲಿ. ಹೆಂಗೈತೆ ಟೇಸ್ಟ್? ಊಟನ ಇದೆ ಅಂದ್ರೆ ಅವ್ರು ಮಾಡ್ಕೊಡ್ತಾ ಇದ್ದಾರೆ ಅಂದ್ರೆ ಹೋಟೆಲ್ ಟೈಪಲ್ಲಿ ಇದೆ. ಗರ್ಗುತಿ ಊಟ ಅಂತ ಹೇಳ್ತಾ ಇದ್ದಾರೆ ಅವ್ರ. ಮತ್ತು ಇಲ್ಲಿ ಸಾಸ್ ಕೊಟ್ಟಿದ್ದಾರೆ, ನಾವು ಸಾಸ್ ತಿನ್ನಲ್ಲ. ಮತ್ತು ಸ್ಪೂನು ಎಲ್ಲ ಎಷ್ಟು ನೀಟಾಗಿ ನಮಗೆಲ್ಲ ಮಾಡಿಕೊಟ್ಟಿದ್ದಾರೆ. ಫ್ರಾನ್ಸ್ ಅಲ್ಲ ರೀ? ಫ್ರಾನ್ಸ್ ಇದೆ ನೋಡಿ. ಹೌದು. ಆಮೇಲೆ ಎಷ್ಟು ಚಂದ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ಈರುಳ್ಳಿ, ಲಿಂಬೆಹಣ್ಣು. ಇದು ಚಿಕನ್ ಥಾಲಿ ಇದೆ. ಚಿಕನ್ ಥಾಲಿ ತಗೊಂಡಿದೀವಿ. ಚಿಕನ್ ಥಾಲಿ ಒಳಗೆ ಉದ್ದಿನ ಹಪ್ಪಳ, ಆಮೇಲೆ ಇದು ಪಾಪಡ್ ಇದಿದೆ, ಚಪಾತಿ ಕೊಟ್ಟಿದ್ದಾರೆ. ಆಮೇಲೆ ಇದೆಲ್ಲ ಇದೆ, ಅನ್ನ, ರೈಸ್ ಕೊಟ್ಟಿದ್ದಾರೆ, ಕೊಕ್ಕಮ್ ಇದೆ. ಎಲ್ಲರಿಗೂ ಒಂದೊಂದು ಪ್ಲೇಟ್ ತೊಗೊಂಡಿದ್ದೀವಿ. 4 ಜನಕ್ಕೆ 4 ಪ್ಲೇಟ್. ಊಟ ಕೊಟ್ರ? ತಿಂದು ಕೂತ. ಊಟ ಅಂತೂ ಮಸ್ತ್ ಅದ. ತಿಂದ್ವಿ ಎಲ್ಲ. ಚಿಕನ್ ಅವ್ರು ಮೊದಲು ಆರ್ಡರ್ ಕೊಟ್ಟಿದ್ವಿ, ನಾವು ಹೇಳಿದ್ವಿ ನಮ್ಗೆ ಸಾಯಂಕಾಲ ರಾತ್ರಿ ಊಟಕ್ಕೆ ಏನೇನು ಬೇಕಂತ. ಪಾಪ ಎಲ್ಲ ಕರೆಕ್ಟ್ ಟೈಮ್ದಾಗ ನಮಗೆಲ್ಲ ರೆಡಿ ಮಾಡಿಕೊಟ್ಟಾರ. ಆಮೇಲೆ ಇಲ್ಲಿ ಸ್ಪೆಷಲ್ ಏನಂತಂದ್ರೆ ಇದು ಸೋಲ್ ಕಡಿ. ಸೋಲ್ ಕಡಿ ಇದೆ. ಇದು ಲಾಸ್ಟ್ಗೆ ಡೈಜೆಷನ್ ಚೆನ್ನಾಗಿ ಆಗ್ತದಂತ, ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿ ನಮ್ಗೆ ಮಧ್ಯಾಹ್ನ ನಾವು ಅದ್ರ ಜೊತೆ ತಿಂದಿದ್ವಿ. ಮತ್ತು ಈಗೂ ತೊಗೋತಾ ಇದ್ದೀವಿ. ಚಿನ್ನೂ ಇಟ್ಟಾರ ಇಲ್ಲಿ, ಅವ್ರಿಗೆ ಬೇಡ ಅಂತ. ರೀ ಹೆಂಗೆ ಅನಿಸ್ತಾ ಇದೆ ನಿಮ್ಗೆ? ಪ್ರತಿ ಸಲ ನೀವು ಬರ್ತಾ ಇರಲ್ಲ, ನಾವು ಪ್ರತಿ ಸಲ ಬಂದಿದ್ದು. ಇವಾಗ ಹಿಂಗೆ ಬಂದಿದ್ದೀವಿ. ನಮ್ದು ಒಬ್ರದನ ಇದು ಇಂಡಿಪೆಂಡೆಂಟ್ ಅಂದ್ರೆ ನಾವೆಲ್ಲ ಎಲ್ಲರೂ ಕೂತ್ಕೊಂಡು ಊಟ ಮಾಡೋದು ನಿಜವಾಗ್ಲೂ ಇಲ್ಲಿ ನೀಟಾಗಿದೆ. ಏನು ಕಿರಿಕಿರಿ ಇಲ್ಲ, ಏನು ಗಲಾಟೆ ಇಲ್ಲ. ಸಿಂಪಲ್ ಊಟ ಇದೆ, ಬಟ್ ಡೆಲಿಷಿಯಸ್ ಇದೆ. ಬಟ್ ಅಡುಗೆ ಮಾಡೋದು ಉತ್ಸಾಹ, ನಮ್ಮ ಊಟ ಮಾಡಿಸೋದ್ರ ಬಗ್ಗೆ ಬಹಳ ಕನಿಕರ ಬಂತು. ಬಹಳ ಬಡವರು ಇದಾರೆ ಪಾಪ, ಕಷ್ಟಪಟ್ಟು ಜೀವನ. ನಾಯಿಗಳು ಕೂಡ ತಮ್ಮ ಹೊಟ್ಟೆ ಪಾಡಿಗಾಗಿ
ನಮ್ಮ ಜೊತೆಗೆ ಕೂತಿರ್ತಾವೆ, ನಾವು ಏನೋ ಕೊಡ್ತೀವಿ ಅಂತೇಳಿ ಊಟ ಜೊತೆಗೆ. ಆಗ ಅವನು ಏನೋ ಕೊಟ್ಟರೆ ಗಬಕ್ಕನ ಅಂತ ಅಂದ್ಬಿಡ್ತಾವೆ. ಸೊ ಅದು ಒಂದು ಲೈಫ್. ಅವರಿಬ್ರು ಮಾತಾಡ್ಕೊಂಡು ಎಂತ ಡಿಸ್ಕಸ್ ಮಾಡ್ತಾ ಇದ್ದಾರೆ ಚಿನ್ನು ಅವ್ರ ಜೊತೆ. ಅವನ ಹೆಸರು ನನ್ನಾಥ್ ಅಂತ. ಚಲೋ ಇಲ್ಲ ಪಾಪ, ನಮಗೆಲ್ಲ ಸರ್ವ್ ಮಾಡ್ತಾ ಇದ್ದಾನೆ ಊಟ ತಂದ. ಊಟ ಮಾಡ್ತಾ ಇದ್ದಾನೆ, ತಂಗಿ ಜೊತೆ ಚರ್ಚೆ ಮಾಡ್ತಾ ಇದ್ದಾನೆ ಅಣ್ಣ. ನಮಗೆ ಕಾಣಿಸ್ತಾ ಇದೆ ಬೀಚ್ ಕಾಣಿಸ್ತಾ ಇದೆ ಅಲ್ಲ. ಈಗ ಈ ವಿಡಿಯೋ ನಾವು ಇಲ್ಲೇ ಮುಗಿಸ್ತೀವಿ, ನಮ್ಮ ರೂಮಿಗೆ ಹೋಗ್ತೀವಿ, ರೆಸ್ಟ್ ಮಾಡ್ತೀವಿ. ಮತ್ತೆ ನೋಡೋಣ ಆವಾಜ್ ಹೆಂಗ್ ಬರತೈತ್ ನೋಡ್ರಿ. ಹಾ ಅದೇ ಸಮುದ್ರದ ಅಲೆಗಳು ಹೆಂಗ ಅಪ್ಪಳಿಸ್ತಾ ಇದ್ದಾವ. ಈ ಗೇಟ್ ಹೌದೌದು, ಅದು ಆವಾಜ್ ಕೇಳ್ಕೊಂತ ಊಟ ಮಾಡಿದ್ವಲ್ಲ. ಅದೇ ಹೇಳಿದೆ ನಾನು ಆಕ್ಚುಲಿ ಕವಿಗಳು ಇಂಥ ಒಂದು ಸನ್ನಿವೇಶಗಳನ್ನು ನೋಡ್ಕೊಂಡನ ಎಷ್ಟೊಂದು ಕವನಗಳು ಬರೀತಾರೆ. ನಾನು ಬರ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ರೆಡಿ ಮಾಡಿ ಮತ್ತೆ ವಿಡಿಯೋ ಮುಗಿಸ್ತೀವಿ. ವಿಡಿಯೋ ನೋಡ್ರಿ ಎಲ್ಲರೂ. ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ.